ಸರ್ ಈಗ ಎಷ್ಟೊತ್ತಿಗಾಯ್ತು ಇದು? ನೀವು ಎಲ್ಲಿ ಹೋಗಿದ್ರಿ? ಕಾರ್ ಯಾವಾಗ? ನಾನು ಅರ್ಧ ಗಂಟೆ ಮುಂಚೆ ಬಂದೆ. ಇಲ್ಲಿ ಮೆಡಿಕಲ್ ಸ್ಟೋರ್ ರಾಘವೇಂದ್ರ ಮೆಡಿಕಲ್ಸ್ ಇದೆ, ಅಲ್ಲಿ ಸ್ವಲ್ಪ ಮೆಡಿಸಿನ್ಸ್ ತಗೊಳ್ಳೋಣ ಅಂತ ಬಂದೆ. ಅಲ್ಲಿ ಹೋದ್ಮೇಲೆ ಗಾಳಿ ಮಳೆ ಇದ್ರೆ ಅಂತ ಅಲ್ಲಿ ಮಾತಾಡ್ಕೊಂಡು ನಿಲ್ಕೊಂಡಿದೆ. ಆಮೇಲೆ ಸೌಂಡ್ ಕೇಳಿ ಬಂದ್ ನೋಡುವಾಗ ಈ ತರ ಇದು ಆಗಿದೆ. ನನ್ನ ಮನೆ ಯಲಂಕ. ನಾನು ESI ಹಾಸ್ಪಿಟಲ್ ರಾಜನಗರದಿಂದ ರಿಟೈರ್ ಆಗಿದ್ದೀನಿ. ಯೂಶಲಿ ಮೆಡಿಸಿನ್ಸ್ ಇಲ್ಲೇ ತಗೊಳ್ಳೋದು ನಾನು. ಅದಕ್ಕೆ ಇಲ್ಲಿ ಬಂದೆ. ಬಂದ್ಬಿಟ್ಟು ಬರುವಾಗ ಈ ತರ ಆಯ್ತು. ಯಾರು ಇರಲಿಲ್ಲ, ನಾನು ಒಬ್ಬನೇ ಬಂದೆ. ಮೊದಲೇ ನೋಡಿದ್ಮೇಲೆ ಅದಕ್ಕೆ ನನ್ನ ಕಾರ್ ಮೇಲೆ ಬಿದ್ದಿದೆ ಅಂತ ಅನ್ಕೊಂಡಿಲ್ಲ. ಬಂದು ನೋಡಿದ್ರೆ ಹಿಂಗಾಯ್ತು. ಮಳೆ ಬಿಟ್ಟಿದ ಮೇಲೆ ಬಂದೆ. ಇದು 1.5 ಅವರ್ ಆಗಿದೆ. ಮಳೆ ಅಂತ ಜೋರ್ ಮಳೆ ಇಲ್ಲ, ಸಿಂಪಲ್ ಮಳೆ. ಬಂದೆ, ಜಸ್ಟ್ ಮಿಸ್ ಆಯ್ತು ಆಟೋ. ನಾನು ಪಕ್ಕ ರೋಡ್ ರಾಜ್ಕುಮಾರ್ ರೋಡ್ ಹೋಗ್ಬೇಕಾಯ್ತು. ಅಂತರಲ್ಲಿ ಯಾರೋ ನಮ್ಮ ಫ್ರೆಂಡ್ ಕಾಫಿ ಕುಡಿಯೋಣ ಬಾ ಅಂತ ಕರ್ದ ಏನಾಯ್ತು, ನಾನು ಈ ಕಡೆ ಬಂದೆ. ವಾಪಸ್ ಹಂಗೆ ನಿಲ್ಸ್ಬಿಟ್ಟೆ, ಗಾಡಿ ರಿವರ್ಸ್ ಹೋದೆ. ತಿರ್ಗಿ ಆ ಕಡೆಯಿಂದ ಹೋಗಿ ಕಾಫಿ ಕುಡ್ಕೊಂಡ್ ಬಂದು ನಿಮಗೆ ನಾನು ಫೋನ್ ಮಾಡಿದೆ. ಜಸ್ಟ್ ಮಿಸ್ ಅಷ್ಟೇ, ಇಲ್ಲಾಂದ್ರೆ ಬಾರಿ ಕಷ್ಟ ಆಗೋದು. ಹಂಗೂ 2 ಕಾರ್ ಇದಾಗಿದೆ, ಒಂದು ಆಟೋ ಲಗೇಜ್ ಗಾಡಿ ಆಗಿದೆ. ಜನಗಳಿಗೆ ಯಾರಿಗೇನು ಏಟ್ ಆಗಿಲ್ಲ, ಆದ್ರೆ ಅದೃಷ್ಟ ಚೆನ್ನಾಗಿತ್ತು ಅಂತ ನಾನು ಹೇಳ್ಬೋದು. ನನಗಿನ್ನೂ ಕೈಕಾಲು ನಡುಕ್ತವೆ ಇದು ನೋಡಿ. ಇವರು ಜನ ಏನ್ ಮಾಡ್ಬೇಕು ಅಂದ್ರೆ ಒಣಮರ ಕಡ್ದಾಕ್ಬೇಕು, ಹಸೆ ಮರ ಉಳಿಸ್ಬೇಕು. ಇವರು ಒಣಕಂಬ ಎಲ್ಲ ಹಂಗೆ ಬಿಟ್ಟಿರ್ತಾರೆ. ಅವೇನ್ ಮಾಡ್ತಾರೆ, ಗಾಡಿಗಳು ಮಳೆ ಬಂದಾಗ ಡ್ಯಾಮೇಜ್ ಆಗ್ತದೆ ಅಷ್ಟೇ. ಈಗ ನೋಡಿ, ಆ ಕಾರ್ ಎಷ್ಟು ಆ ಗಾಡಿ ಎಷ್ಟು ಇದೆಲ್ಲ ಪ್ರಾಬ್ಲಮ್ ಆಗ್ತವೆ. ಅದೇ ಟೈಮ್ ಮಳೆನೂ ಜೋರಿಲ್ಲ, ಸಿಂಪಲ್ ಮಳೆ ಅಂತ ಜೋರಿಲ್ಲ, ಸಿಂಪಲ್ ಮಳೆ ನೊರ್ರಂತ ಅಷ್ಟೇ. ಲೈಟ್ ಕಂಬುದು ಲೈಟ್ ಉರಿತಲೇ ಇದೆ, ಲೈಟ್ ಉರಿತಲೇ ಇದೆ. ಆಮೇಲೆ KEB ಬಂದ್ರು, ಆಮೇಲೆ ಎಲ್ಲಾರು ಬಂದು ಸೇರ್ಕೊಂಡು ಅದೆಲ್ಲ ಆಫ್ ಮಾಡಿ ಇದೆಲ್ಲ ಮಾಡುದು. ಬಾಡಿಗೆನೆ ಹೋಗ್ತಾ ಇದ್ದೀನಿ. ಬಾಡಿಗೆ ಹೋಗೋಣ ಅಂತ ಹೋಗ್ತಾ ಇದೆ. ನಾನು ವಾಪಸ್ ಹಂಗೆ ರಿಟರ್ನ್. ಮುಂದಕ್ಕೆ ಮೂವ್ ಮಾಡಿದ್ರೆ ಕಷ್ಟ ಆಗಿರೋದು. ನಾವು ಮುಂದಕ್ಕೆ ಮೂವ್ ಮಾಡಲಿಲ್ಲ, ಗಾಡಿ ಜಸ್ಟ್ ವಾಪಸ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.